ಆಸಿಯಾನ್ ಬಗ್ಗೆ ತಿಳ್ಕೊಳೋದಾದರೆ, ಆಸಿಯಾನ್ ಅನ್ನೋದು ಒಂದು ಗ್ರೂಪ್ ಆಗಿರುತ್ತೆ. ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟ. ಆಸಿಯಾನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಆಗಿರುತ್ತೆ. ಇದು ಆಗಸ್ಟ್ 8ರಂದು 1967ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಜಕಾರ್ತಾ, ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ. ಶಾಂತಿ, ಸ್ಥಿರತೆ, ರಕ್ಷಣೆ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಾಧನೆಗೆ ಇದು ಮಾಡಲಾಗಿರುತ್ತೆ. ಸದಸ್ಯ ರಾಷ್ಟ್ರಗಳು 10 ರಾಷ್ಟ್ರಗಳು ಇದರಲ್ಲಿ ಕಂಡುಬರುತ್ತೆ. ಅವ್ಯಾವುವು ಅಂದರೆ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸು, ಸಿಂಗಾಪುರ, ಥೈಲ್ಯಾಂಡ್. ಈ ಇಷ್ಟು ರಾಷ್ಟ್ರಗಳನ್ನು ಫೌಂಡಿಂಗ್ ಮೆಂಬರ್ಸ್ ಅಂತ ಕರೆದ್ರೆ ಬ್ರೂನಿ, ಕಾಂಬೋಡಿಯಾ, ವಿಯೆಟ್ನಾಮು, ಮಯನ್ಮಾರು, ಲಾವೋಸು ಇವು ನಂತರದ ವರ್ಷಗಳಲ್ಲಿ ಇವು ಈ ಗ್ರೂಪ್ಗೆ ಒಕ್ಕೂಟಕ್ಕೆ ಸೇರಿಕೊಳ್ಳುತ್ತೆ. ಭಾರತ ಇದಕ್ಕೆ ವೀಕ್ಷಕ ರಾಷ್ಟ್ರವಾಗಿ ಸೇರಿಕೊಳ್ಳುತ್ತೆ. 1976ರಲ್ಲಿ ಮೊದಲ ಸಮ್ಮೇಳನ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದರೆ ಇತರೆ 8 ರಾಷ್ಟ್ರಗಳು ಇದರಲ್ಲಿ ಅಂದರೆ RCEP ಅಂತ ಬರುತ್ತೆ, ರೀಜನಲ್ ಕೋಆಪರೇಷನ್, ಒಂದು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವದಲ್ಲಿ ಇದು ನಡೆಯುತ್ತೆ. ರೀಜನಲ್ ಕೋಆಪರೇಷನ್ಗೋಸ್ಕರ ಆ ಒಂದು ದೇಶಗಳು ಒಟ್ಟಿಗೆ ಅಂದರೆ ಆಸಿಯಾನ್ನ ಸದಸ್ಯ ರಾಷ್ಟ್ರಗಳೊಟ್ಟಿಗೆ ಆಸ್ಟ್ರೇಲಿಯಾ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ನ್ಯೂಜಿಲೆಂಡ್, ಭಾರತ, ಅಮೇರಿಕಾ, ರಷ್ಯಾ ಈ ಇಷ್ಟು ದೇಶಗಳು ಅಂದರೆ 8 ದೇಶಗಳು ಇಲ್ಲಿ RCEPನಲ್ಲಿ ಅಂದರೆ ಆಸಿಯಾನ್ನ ಅಷ್ಟು ರಾಷ್ಟ್ರಗಳು, ಆಸಿಯಾನ್ನ 10 ರಾಷ್ಟ್ರಗಳು ಪ್ಲಸ್ 8 ರಾಷ್ಟ್ರಗಳನ್ನು ಸೇರಿದ್ರೆ RCEP ಆಗುತ್ತೆ. RCEP ಅಂದರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವಕ್ಕಾಗಿ ಇರುವಂಥ ದೇಶಗಳಾಗಿರುತ್ತೆ. ಆದರೆ ಇದು ಕೆಲವು ವರ್ಷಗಳ ಮುಂಚೆ ಒಂದು ಅಗ್ರಿಮೆಂಟಿಗೆ ಬರುತ್ತೆ, ಅಂದರೆ ರೀಜನಲ್ ಕೋಆಪರೇಷನ್ಗೆ. ಆ ಅಗ್ರಿಮೆಂಟ್ನಿಂದ ಭಾರತ ಕೊನೆಯ ಹಂತದಲ್ಲಿ ಹೊರಗುಳಿಯುತ್ತೆ. ಇದು ಭಾರತದ ಹಿತಾಸಕ್ತಿಗೋಸ್ಕರ, ಅಂದರೆ ಇಲ್ಲಿನ ಜನರ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಅಂತ ಇದರಿಂದ ಸರ್ಕಾರ ಹೊರಗುಳಿಯಲು ನಿಶ್ಚಯಿಸಿರುತ್ತೆ ಅಂತ ಬರುತ್ತೆ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ 4 ರಾಷ್ಟ್ರಗಳು ಸೇರಿ ಈ ಒಂದು ಗುಂಪನ್ನು ರಚಿಸಿಕೊಳ್ಳಲಾಗಿರುತ್ತೆ. ಇದು ಏನಕ್ಕೆ ಅಂದರೆ ರೀಜನಲ್ ಕೋಆಪರೇಷನ್ಗೋಸ್ಕರ ಮಾಡಿಕೊಳ್ಳಲಾಗಿರುತ್ತೆ. 1997 ಜೂನ್ 6ರಂದು ಇದು ಬ್ಯಾಂಕಾಕ್ನಲ್ಲಿ ನಡೆದ ಸಚಿವರ ಮಟ್ಟದ ಸಭೆಯಲ್ಲಿ ತೀರ್ಮಾನಗೊಳ್ಳಲಾಗುತ್ತದೆ. ಸಂಸ್ಥಾಪಕ ಸದಸ್ಯರು ಯಾರ್ಯಾರು ಅನ್ನೋ ಕ್ವಶನ್ ಕೇಳ್ಬೋದು. ಅದರಲ್ಲಿ ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಥೈಲ್ಯಾಂಡು. ಮೊದಲದು ಬಿಸ್ಟ್ ಎಕನಾಮಿಕ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಭೂತಾನ್, ನೇಪಾಳ ಸೇರಿಕೊಳ್ಳುತ್ತೆ. ಆಮೇಲೆ 1997ನಲ್ಲಿ ಮಯನ್ಮಾರು ಕೊನೆಯದಾಗಿ ಸೇರಿಕೊಳ್ಳುತ್ತೆ. ಪ್ರಸ್ತುತ 7 ಸದಸ್ಯ ರಾಷ್ಟ್ರಗಳು ಕೇಳುತ್ತೆ. ಇದರಲ್ಲಿ ಢಾಕಾ ಇದೆ, ಇದ್ರದ್ದು ಹೆಡ್ ಆಫೀಸು. ಮತ್ತು ಸಾರ್ಕ್ ಮತ್ತು ಇದು ಎರಡು ಒಂದೇ ಕಡೆ ಇರೋದು ಢಾಕಾದಲ್ಲೇ ಇದೆ. ಒಟ್ಟು ಇದರಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಸಭೆ ಸೇರುತ್ತೆ. 2016ರಲ್ಲಿ ಭಾರತದ ಗೋವಾದಲ್ಲಿ ನಡೆದಿದೆ. 2017ರಲ್ಲಿ ನೇಪಾಳದಲ್ಲಿ ಬಿಮ್ಸ್ಟೆಕ್ ಸಚಿವ ಸ್ಥಾನ. ಇದರಲ್ಲಿ ಸಾರ್ಕ್ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಪಾಕಿಸ್ತಾನ ಬರುತ್ತೆ ಸಾರ್ಕ್ನಲ್ಲಿ, ಬಟ್ ಇಲ್ಲಿ ಪಾಕಿಸ್ತಾನ ಬರಲ್ಲ. ಥೈಲ್ಯಾಂಡ್ ಇದರಲ್ಲಿ ಮುಖ್ಯವಾಗಿ ಒಂದು ದೇಶವಾಗಿ ಕಂಡು ಬರುತ್ತೆ. ಇದು ಡಿಫ್ರೆನ್ಸು.